ಓಂ ಹಾಂ ನಮಸ್ತಸ್ಮೈ ಭಗವತೆ ಸರ್ವತಃ ಪರಮಾಯತೆ ವಿತ್ತಾಯ ವಾಮನಾಯ ನಮೋ ನಮಃ. ಈ ನಚಿಕೇತನ ಪ್ರಸಂಗ ಬಂತು. ಎಲ್ಲಿ ಬಂದಾತೀಗ? ಯಮದೇವರು ಹೇಳಿದರು, ಯಾಕೆ ಕಾಯಿಸ್ಬಿಟ್ಟು ಆತನನ್ನು? ಒಬ್ಬ ಬ್ರಾಹ್ಮಣ ಯಾವಾಗ ಪೂಜಿತನಾಗದೆ ಹೋಗ್ತಾನೆ ಅವು ನನ್ನ ಮನೆ ಎಷ್ಟು ಹಾಳಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿದ್ದರೆ ಅತಿಥಿ ದೇವೋ ಶಬ್ದ ವಿವರಣೆ, ಅತಿಥಿ ದೇವೋ ಭವ ಶಬ್ದಕ್ಕೆ ವಿವರಣೆಯಾಗಿ ಇದಿಷ್ಟು ಬಂದಿರೋದು. ಏನೇನು ಬಂತು? ಸ್ವರ್ಗೇ ಲೋಕೇನ ಭಯಂ ನಾಸ್ತಿ ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂಚ ಇಷ್ಟಾಪೂರ್ತೆ ಪುತ್ರ ಪಶುಂಶ್ಚ ಸರ್ವಾನ್. ಅದನ್ನೇ ಹನುಮಂತ ಹೇಳಿದ್ದೇನಂತ? ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಶ್ಯ. ಸಪುತ್ರ ಇವಿಷ್ಟು ಸೇರ್ಕೊಂಡು ಹೋಯ್ತು. ಇಷ್ಟಾಪೂರ್ತೆ ಪುತ್ರ ಪಶುಂಶ್ಚ ಸರ್ವಾನ್ ಏತದ್ ರುಂತೆ ಪುರುಷಸ್ಯ ಅಲ್ಪಮೇಧಸಃ. ಇಲ್ಲಿ ಏನೋ ಆಗಿಬಿಟ್ಟಿದೆ, ಊಲ್ಪಮೇಧಸ ಆಗೋಗ್ಬಿಟ್ಟಿದೆ. ಯಶ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೆ. ಯಾರ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ಬಂದವನು ಉಪವಾಸ ಕೂಡ್ತಾನೆ, ಇಷ್ಟ ಅನರ್ಥವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಧರಣಿ ಕೂತರು ಆತ. ಬ್ರಾಹ್ಮಣ ಅಲ್ಲ ಆತ, ಧನಿಕ. ಅವ್ರು ಊಟ ಮಾಡಲಿಲ್ಲ. ಯಾಕೆ? ಅವ್ನು ಊಟ ಮಾಡಿಲ್ಲ, ಬಿಟ್ಟು ಊಟ ಮಾಡೋದು ನಾನು, ಕೊಳ್ಳಕ್ಕೆ ದುಡ್ಡಿಲ್ಲ. ಆಚಾರ ಬಂದು ಸಾಲ್ವ್ ಮಾಡಿದರು. ಅರ್ಥ ಆಯ್ತಾ? ಅತಿಥಿ ಬರೀ ಅತಿಥಿ ಬೇರೆ, ಬ್ರಾಹ್ಮಣ ಅತಿಥಿ ಬೇರೆ. ಅದರಲ್ಲೂ ಕೂಡ ಬ್ರಾಹ್ಮಣ ಅತಿಥಿ ಬಂದ ನೋಡೋ ಕ್ರಮ ಬೇರೆ ಆಗಿಬಿಡೋದು. ಅವ್ನು ಬಿಟ್ಟು ಊಟ ಮಾಡೋ ಸ್ವಲ್ಪ ಕೂತೀರಿ ಊಟ ಮಾಡ್ಕೊಂಡು ಬರ್ತೀರಿ ಅಂತ ಹೋಗ್ಬಾರ್ದು. ಯಾಕೆ? ಅವ್ನು ಊಟ ಮುಗಿಸಿ ಬಂದಿದ್ರೆ ಸರಿ, ಇಲ್ಲದ್ರೆ ಏನು ಮಾಡಬೇಕು ಹೇಳಿ. ಇಲ್ಲ ಹೇಳಿದ್ರೆ ಅವ್ನಿಗೆ ಒಂದು ವ್ಯವಸ್ಥೆ ಆಗಬೇಕು, ಇಲ್ಲದೋದ್ರಿಲ್ಲ. ಇಷ್ಟನ್ನು ಕಟ್ ಮಾಡುತ್ತೆ. ವೃಂತೆ ಅಂದರೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ವೃಕ್ಷ ತಿಸ್ರೋ ರಾತ್ರಿರ್ಹಿ ಯದವ ಅವರು ಹೇಳಿದರು. ಆಯಿತು, ಗಂಡ ಹೆಂಡತಿ ಮಾತು ಮುಗಿತಾನಿಗೆ ಬಂದ್ರೀಗ. ನೋಡಪ್ಪ, ತಿಸ್ರೋ ರಾತ್ರಿಹಿ ಯದವಾಸೀತ್ ಗೃಹೇ ಮೇ. ನನ್ನ ಮನೆ ಎಷ್ಟು ಕಂಪ್ಲೀಟ್ ಮಾಡ್ತಾರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಗೃಹೇ ಮೇ, ನನ್ನ ಮನೆಯಲ್ಲಿ ನೀನು 3 ರಾತ್ರಿ ಉಪವಾಸ ಕೂತಿದ್ದರಿಂದ, ಅನಸ್ನನ್ ಊಟ ಮಾಡದೆ ಇರೋದ್ರಿಂದ, ಬ್ರಾಹ್ಮಣ ಬೇರೆ, ಅತಿಥಿ ನಮಸ್ಯಃ ನಮಸ್ಕಾರಕ್ಕೆ ಯೋಗ್ಯನಾದ ಅತಿಥಿ ನೀನು. ವಯಸ್ಸು ಮುಖ್ಯ ಅಲ್ಲ. ಈಗ ಅವ್ನು ಬಂದಿದ್ದಾನೆ, ಮೀಟರ್ ರೀಡರ್ ಬರ್ತಾರೆ, ವಯಸ್ಸು ನೋಡ್ತಾರೆ ಅವನು. ಅವ್ನ ಪೋಸ್ಟ್ ಅಷ್ಟೇ ಮುಖ್ಯ. ಈಗ ಬ್ರಾಹ್ಮಣನಾಗಿ ಬಂದಾಗ ಬಿಟ್ಟು ಊಟ ಮಾಡಬಾರ್ದು. ನಮಸ್ತೇಸ್ತು ಬ್ರಹ್ಮನ್. ನೋಡಿ, ಯಮದೇವರಲ್ಲಿ ಇವರಲ್ಲಿ ಅತಿಥಿ ವಿವಕ್ಷ ಏನು ಮಾಡ್ತಾರೆ? ಒಳಗಿರೋ ಭಗವದ್ ರೂಪ ವಿವಕ್ಷಯ ನಮಸ್ಕಾರ ಅಂತ ಹೇಳ್ತಾರೆ. ನಚಿಕೇತ ನಮಸ್ಕಾರ ಅಂತ ಹೇಳ್ತಾರೆ. ಭಾಳ ವಿಪರೀತ. ಮನೆಗೆ ಯಾರೋ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಅವರು ಮಾಡಿದ್ದು ಒಂದು ಕಾರಣಕ್ಕೆ, ಪ್ರತಿ ನಮಸ್ಕಾರ ಅಥವಾ ಇನ್ನೊಂದು ಕಾರಣಕ್ಕೆ ಇವ್ರು ಮಾಡಬೇಕು, ಇನ್ನೊಂದು ಕಾರಣಕ್ಕೆ ಇವ್ರು ಮಾಡಬೇಕು. ಆ್ಯಕ್ಚುಲಿ ದೊಡ್ಡತನ ಅವೆಲ್ಲ ಬೇರೆ, ಪೋಸ್ಟ್ಗಳು ಮುಖ್ಯ ಇದ್ದಾರೆ. ಅತಿಥಿಯಾಗಿ ಅವರು ಯಜಮಾನನಾಗೀತ. ಆ ದೃಷ್ಟಿಯಿಂದ ನಾವು 3 ದಿವಸ ಕಾಯಿಸ್ಬಿಟ್ಟಾಗಾಯಿತು. ಮೊದಲೇ ಬಂದರೂ ನಮಸ್ಕಾರ ಅಂತ ಹೇಳಬೇಕಾಗಿತ್ತು. ಈಗಂತೂ ಕಾಯಿಸ್ಬಿಟ್ಟು ಬೇರೆ ಮಾಡಿದ್ದೇನೆ. ನಮಸ್ಯಃ ತಸ್ಮಾತ್ ಸ್ವಸ್ತಿ ಮೇಸ್ತು. ನನಗೆ ಒಳ್ಳೆಯದಾಗಲಿ. ನೀವು ಕೇಳ್ಕೊಂಡು, ನಾನು ಕೆಟ್ಟದಾಗಬಾರ್ದು ಉಪವಾಸ ಕೊಡಿಸಿದ್ದಕ್ಕೆ, ನನಗೆ ಒಳ್ಳೆಯದಾಗಲಿ. ಅದಕ್ಕೇನು ಮಾಡ್ತೇನೆ? ಸುಮ್ಮನೆ ಒಳ್ಳೆಯದಾಗಲಿ ಬರೋದಿಲ್ಲ, ಪೆನಾಲ್ಟಿ ಕೊಡಬೇಕೇನಾರು ಒಂದು 3 ವರ ಕೊಡ್ತೇನೆ ಅಂತ ಹೇಳ್ತಾನೆ. ತಸ್ಮಾತ್ ಪ್ರತಿ 3 ವರಾನ್ ಪ್ರತಿ. ಅದಕ್ಕೆ ಪ್ರತಿಯಾಗಿ ಕಾಯಿಸಿದ್ದಕ್ಕೆ ಪ್ರತಿಯಾಗಿ 3 ದಿವಸ ಕಾಯಿಸಿದ್ದಕ್ಕೆ 3 ವರ ಕೊಡ್ತೇನೆ. 3 ವರಾನ್ ವೃಣೀಶ್ವ. ದೇವರು ಕೂಡ 3 ವರ ಕೊಡ್ತಾನೆ ಉಪವಾಸ ಕೂತ್ರೆ. ಏಕಾಸ್ಯ ಜ್ಞಾನ ಭಕ್ತಿ ವೈರಾಗ್ಯ 3 ವರ ಸಿಗುತ್ತೆ. ಶ್ರವಣ ಮರಣ ಧ್ಯಾನ. ಉಪವಾಸ ಕೂತಿರೋ ಫಲ ಅವತ್ತೇ ಬಿಟ್ಟು ಕೂತು ಬಿಡ್ತಾರೆ, ಬದೀತಾಗ ಮಾಡ್ತಾ ಕೂತಿರ್ಬೇಕು, ಅದು ವೃದ್ಧಿ ಆಗತ್ತೆ. ವೃಣೀಶ್ವ ಅಂದರೆ ಯಮದೇವರು 3 ದಿವಸ ಕಾಯಿಸಿದ್ರು, 3 ಉಪವಾಸ ಕೊಡ್ತಾರೆ. ದೇವರು ಒಂದೇ ದಿವಸ ಸಾಕು, 1 ದಿವಸಕ್ಕೆ 3 ಕೊಡ್ತೇನೆ ಅಂತ ಹೇಳ್ತಾರೆ. ಒಂದು ಉಪವಾಸ ಅಂಬೋದು ದೊಡ್ಡ ಅಸ್ತ್ರ ಅದು ಆ್ಯಕ್ಚುಲಿ. ಇತ್ಯುಕ್ತ ಸ ಯಮಃ ತಂತು ಸಂಪೂಜ್ಯ ಅದಾತ್ವರತ್ರಯಂ. ಹೀಗೆ ಮಾಡಿ ಬಾಯಲಷ್ಟೇ ಹೇಳಲಿಲ್ಲ, ಭರ್ಗ್ಯಪಾದಕ ಪೂಜೆನೂ ಮಾಡಿದ. ಯಾರು? ನಚಿಕೇತನಿಗೆ. ಈಗ ಷಷ್ಠಿಯ ಹುಡುಗರು ಕೂಸಿ ಪೂಜೆ ಮಾಡ್ತಾರೆ ಬ್ರಹ್ಮಚಾರಿಗಳನ್ನು. ಹಾಗೆ ಆಗ ಒಂದು ಆವಾಹಿತ ದೇವತೆಯ ಪೂಜೆಯಲ್ಲಿ ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾಭಿಮೃತ್ಯೋ ತತ್ ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣಂ ಪ್ರಥಮಂ ವರಂ ವೃಣೇ. ಮೊದಲನೇ ವರ ಕೇಳ್ತಾನೆ. ನೋಡಿ, ಕೇಳಬೇಕಾದ್ರೂ ಕೂಡ ಪ್ರಯಾರಿಟಿ ಯಾವುದು ಹೇಳ್ತಾರೆ? ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾ ಅಭಿಮೃತ್ಯೋ. ಹೇ ಮೃತ್ಯೋ, ಯಮದೇವರೇ, ನಮ್ಮಪ್ಪ ನಮ್ಮನ್ನ ಕೋಪಗೊಂಡ್ಬಿಟ್ಟಿದ್ದಾನೆ. ಈಗ ಆತರ ಏನಾಗ ವೈಮನಸ್ಯ ಹೋಗಿಬಿಡ್ಬೇಕು, ವೀತಮನ್ಯು ಆಗಬೇಕು, ಕೋಪ ಬಿಟ್ಟುಬಿಡಬೇಕು. ಇದು ಫಸ್ಟ್ ವರ. ದೊಡ್ಡವರ ಕೋಪ ಇದ್ದಾಗ ಯಾವುದು ಸರಿ ಹೋಗೋದಿಲ್ಲ, ಫಸ್ಟ್ ಸರಿ ಮಾಡ್ಕೊಂಡ್ಬಿಡ್ಬೇಕಂತ. ಇವತ್ತು ಅದನ್ನೇ ದ್ರೋಹ ಮಾಡೋದು. ಫಸ್ಟ್ ಆಫ್ ಆಲ್ ಏನು ಮಾತೃದೇವತೆ ಅದಿಷ್ಟನ್ನು ಉಲ್ಲಂಘನೆ ಮಾಡಿ ನಡೀತಾರೆ ಇವತ್ತಿನ ದಿವಸ. ಹೇಗೆ ಒಳ್ಳೆಯದಾಗುತ್ತದೆ? ಇದೆಲ್ಲ ಕೇಳಿದರೆ ಡಿಸಿಪ್ಲಿನ್ ಬರುತ್ತೆ. ಎಲ್ಲಿದೆ? ಮುಂದಿದೆ, ಅದು ಇಲ್ಲೇ ಹಾಕಿಬಿಟ್ಟಿದ್ದಾರೆ ಅಷ್ಟೇ. ಇಲ್ಲ, ಮುಂದಿದೆ ಅದು. ಇದು ಮೂಲ, ಅದು ಆಮೇಲೆ ಭಾಷ್ಯ.
ಮತ್ತು ಇದು ಮೂಲ ಶ್ಲೋಕಗಳು. ಅದು ಆಮೇಲೆ ಭಾಷ್ಯ ಬರೀತಾರೆ. ಸೌಮನಸ್ಯಂ ಕೇಳಿದ್ದು ಇದಕ್ಕೆ ಅರ್ಥ ಅದಕ್ಕೆ. ಅದು ಪ್ರಿಂಟ್ ಮಾಡೋಕೆ ಆರ್ಡ್ರ್ ಪ್ರಕಾರ ಮಾಡಬೇಕದು. ಉಪನಿಷತ್ತಿನಲ್ಲಿ ಭಾಗವತ ಆಚಾರ್ಯ ಎಲ್ಲೆಲ್ಲಿ ತಾತ್ಪರ್ಯದ ಸಮಸ್ಯೆ ಬರೋದಿಲ್ಲ. ಇದರಲ್ಲಿ ವ್ಯಾಖ್ಯಾನ ಬರೀಬೇಕಾದ್ರೆ ಎಲ್ಲೇ ಗೀತಾ ಭಾಷೆ ಎಲ್ಲದರಲ್ಲೂ ಕೂಡ ಆ ಶ್ಲೋಕಗಳ ಕರೆಕ್ಟಾಗಿ ಸೇರಿಸ್ಬೇಕಾದ್ರೆ ಅದು ಸೇರಿಸಿ ತಪ್ಪಾಗಿಬಿಟ್ರೆ ಏನಾಗುತ್ತೆ, ಲಿಂಕ್ ಆ ರೀತಿ ಆಗೋಗ್ಬಿಟ್ಟು ಎಲ್ಲೋ ಸೇರಿಸ್ಬಿಟ್ಟಿದೆ. ಎಲ್ಲಿ ಮಾಡ್ತಾ ಇತ್ತು ಮುಂದೆ ಇಲ್ಲೇ ಬರುತ್ತೆ. ಈಗ ಗೊತ್ತಾಗುತ್ತೆ ನೋಡಿ. ಶಾಂತ ಸಂಕಲ್ಪ, ಅವನು ಶಾಂತ ಸಂಕಲ್ಪನಾದ, ಅವನ ಸಂಕಲ್ಪ ಸುಮನಾಹ ಆಗಬೇಕು. ಯಥಾಶ್ಯಾತ್ ವೀತಮನ್ಯು ಕೋಪ ಹೋಗಿಬಿಡಬೇಕು. ಗೌತಮೋ ಮಾ ಅಂದರೆ ಮಾಂ ಅಭಿ ಕುರಿತು ಭೃತ್ಯೋ ಯಮದೇವರು ಹೀಗಾಗಲಿ. ತ್ವತ್ಸಂಸೃಷ್ಟಂ ಏನಿದೆ ತ್ವತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣಾಂ ಪ್ರಥಮಂ ವಾರಮುರುಣಿ. ಮತ್ತು ನನ್ನನ್ನು ಏನು ಮಾಡಬೇಕು ಅವರು, ಯಾವ ರೀತಿಯಲ್ಲೂ ಕೂಡ ಮೊದಲಿನಂತೆಯೇ ನೋಡಬೇಕೆ ಹೊರತು ವ್ಯತ್ಯಾಸ ಆಗಬಾರ್ದು. ಮೊದಲಷ್ಟೇ ಪ್ರೀತಿಯಿಂದ ನೋಡಬೇಕು. ಇದು ಯಾವಾಗಲೂ ಉಳಿಸ್ಕೋಬೇಕಿದ್ರೆ ದೊಡ್ಡವ್ರು ನಮ್ಮಲ್ಲಿ ಏನೋ ತಪ್ಪು ತಿಳ್ಕೊಂಬಿಟ್ರೆ ಆದಷ್ಟು ಏನು ಮಾಡಬೇಕು, ಅದನ್ನು ಸರಿ ಮಾಡ್ಕೊಂಬಿಡ್ಬೇಕು. ಯಾಕೆ ದೊಡ್ಡ ಶಾಪವಾಗಿ ಕಾಡತ್ತೆ. ಇವರು ಚಿಕ್ಕವ್ರ ಬಗ್ಗೆ ಗಮನ ಕೊಡಬೇಕು. ಮಕ್ಕಳು ಕೋಪಗೊಳ್ಬಾರ್ದು, ತಂದೆ ತಾಯಿ ಕೋಪಗೊಳ್ಬೋದು, ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಹಾಗಾಗಬಾರ್ದು. ಇದಕ್ಕೆ ಕ್ಷಮೆ ಇದೆ. ಅದಕ್ಕೆ ಅಕ್ಷಮ್ಯ ಅಪರಾಧ ಆಗುತ್ತೆ. ಆದ್ದರಿಂದ ಸೀನಿಯರ್ ಜೊತೆ ವಿರೋಧ ಕಟ್ಕೋಬಾರ್ದು. ಆಫೀಸಲ್ಲಿ ಎಲ್ರಿಗೂ ಗೊತ್ತು, ಮನೆಯಲ್ಲಿ ಮಾತ್ರ ಉಲ್ಟಾ ಪಲ್ಟಾ ಇವನೇ ಸೀನಿಯರ್ ಆಗಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಇದು ಸ್ಪಿರಿಚುವಲ್ ಗ್ರೇಟ್ನೆಸ್ಸು, ಅದು ಅಫಿಷಿಯಲ್ ಗ್ರೇಟ್ನೆಸ್ಸು. ಅಫಿಷಿಯಲ್ ಗ್ರೇಟ್ನೆಸ್ ಅರ್ಥ ಆದಮೇಲೆ ಯಾವ್ದು ಅರ್ಥ ಆಗಬೇಕು, ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು. ಯಾಕಂದರೆ ಇದರಿಂದ ಇಹಪರ ಎರಡೂ ಹೋಗ್ತದೆ. ಅಲ್ಲಿ ಇಹ ಹೋಗುತ್ತೆ, ಇಲ್ಲಿ ಇಹಪರ ಎರಡೂ ಹೋಗಿಬಿಡುತ್ತದೆ. ಆದ್ದರಿಂದ ಎಂದೂ ಕೂಡ ಮಾತೃದೇವೋಭವ ಪಿತೃದೇವೋಭವ ಇದನ್ನು ಕಳ್ಕೊಳ್ಬಾರ್ದು. ಇದಿಷ್ಟು ಭಾಗ ಕೂಡ ಪಿತೃದೇವೋಭವ ಮತಕ್ಕೆ ವಿವರಣೆ. ಇದಿಷ್ಟು ಕೂಡ ಸ್ವತಃ ದೊಡ್ಡ ಋಷಿ ಮಾಡೋ ಕೆಲಸ ಇದು. ಹಾಂ ಏನ ಇಲ್ಲಿ ಯಮದೇವ್ರ ಕಟ್ಟ ಮೇಲೆ ಯಮದೇವ್ರ ಕಟ್ಟ ಮೇಲೆ ವಾಪಸ್ ಕಳಿಸ್ಬೇಕಲ್ಲ ಗೌರವದಿಂದ. ಒಟ್ಟು ಅಲ್ಲ ಇಲ್ಲ, ದೇಹ ಬಿಟ್ಟೇ ಬಂದಿರೋ ದೇಹ ಹೋಗ್ತಾನೆ. ಈಗ ಅದು 3 ದಿವಸ ಹಾಗೆ ಇತ್ತು, ಹೋಗಿ ಬರೋರಿಗೆ ಅಲ್ಲೇ ಇತ್ತದು ದೇಹ. ಆ ರೀತಿ ಪ್ರೇರಣೆ ಮಾಡೋದು ಭಗವಂತ. ಎಷ್ಟೊಂದು ವಾರಗಟ್ಟಲೆ ಇರೋದಿಲ್ಲೇನು, ಗೊತ್ತಾಯ್ತಾ? ಸೇರಿಕೊಂಡ ಅದೇ ದೇಹದಲ್ಲಿ ಸೇರಿಕೊಂಡ ಮಾಡೋಕ್ಕೆ ಬರುತ್ತೆ ಅವ್ರಿಗೆ. ಡಾಕ್ಟ್ರು ಮಾಡೋ ಕೆಲಸ ಸಾಮಾನ್ಯ ಮನುಷ್ಯ ಮಾಡೋದಿಲ್ವೋ, ದೇವತೆಗಳು ಮಾಡೋ ಕೆಲಸನ ಡಾಕ್ಟ್ರು ಮಾಡೋಕ್ಕೆ ಬರೋದಿಲ್ಲ. ಅದು ಬೇರೆ. ಅದು ಒಂದು ಸ್ಟೇಜ್ವರೆಗೂ ಮಾಡಿಸ್ತಾ ಆಮೇಲೆ ನಿಂತು ಹೋಗ್ಬಿಡುತ್ತೆ. ನೂರಾರು ವರ್ಷಗಳ ಹಿಂದೆ ಇವೆಲ್ಲ ಎಲ್ಲಿತ್ತು, ನೆನ್ಸಕ್ಕದಲ್ಲಿ ಯಾವುದೂ ಇರಲಿಲ್ಲ. ಈಗೆಲ್ಲ ಬಂತದ್ದು, ಬರಲಿಲ್ಲೇನೀಗ. ಆದರೆ ಕಣ್ಣೇ ಕೊಡೋ ಶಕ್ತಿ ಬರಲಿಲ್ಲ, ಗೊತ್ತಾಯ್ತು? ಅದು ದೇವರಿಗೆ ಕೆಳದಿಲ್ಲ. ಅದೇ ದೇವರು ಅನುಗ್ರಹ ಮಾಡಿ ಯಾವುದು ಕೆಟ್ಟರು ವಾಪಸ್ ತರ್ತಾರೆ. ಸತ್ತವ್ರನ್ನೇ ಬದುಕಿಸಿಲ್ಲ. ಸತ್ಯವಾದ ಸತ್ತೋಗಿದ್ದ ಬದುಕಲಿಲ್ಲ. ಅಲ್ಲಿ ಒಂದು ಕಥೆ ಅಲ್ಲ, ಸತ್ಯವಾದ ಕಥೆ ಎದುರಿಗಿದೆ ಈಗಾಗಲೇ. ಅದೇ ರೀತಿಯಲ್ಲಿ ಉಳಿದೆಲ್ಲ ಅಂಡರ್ಸ್ಟುಡ್ ಆ ರೀತಿ ಮಾಡ್ತಾರೆ. ಹಾಂ, ಸುಟ್ಟಿದ್ರೂ ತೊಂದರೆ ಇಲ್ಲ, ಮತ್ತೆ ತರ್ತಾರೆ ಅವರು. ಸುಟ್ಟು ಏನೇ ಮಾಡಿದ್ರು ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆ ಇರೋದಷ್ಟೇ. ಯಥಾ ಪುರಸ್ತಾದ್ ಭವಿತಾ ಪ್ರತಿ, ಮೊದಲಿನಂತೆ ಇರಬೇಕಪ್ಪ ನನಗೆ. ಔದ್ದಾಲಿಕಿರ್ ವಾರುಣಿ ಮತ್ ಪ್ರಸೃಷ್ಟ ಸುಖಂ ರಾತ್ರಿ ಶಯಿತಾ ವೀತವನ್ಯು ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ತಂದೆ ಬಗ್ಗೆ ಎಷ್ಟು ಕಳಕಳಿ ಇದೆ ಅಂದರೆ, ಅದೇನೋ ಮಗನ ಬೈದ ಕಳಿಸಿಬಿಟ್ಟ ಮುಗೀತು, ಸುಖವಾಗಿದ್ದಾನೆ ಆತ ಪಾಪ, ದುಃಖ ಪಡ್ತಾ ಇದ್ದಾನೆ ಪಾಪ. ಮನೆ ಬಿಟ್ಟು ಒಳಗಡೆ ಇಬ್ಬರು ಕೊರಗ್ತಾ ಇರ್ತಾರಲ್ಲ, ಆ ಥರ ಅದೆಲ್ಲ ಹೋಗ್ಬಿಡ್ಬೇಕು. ಸುಖವಾಗಿರ್ಬೇಕು. ಆ ರೀತಿ ಮಾಡು. ದೊಡ್ಡವ್ರು ನೋಡ್ಕೊಳ್ಳೋದು, ಫಿಸಿಕಲಿ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಮೆಂಟಲಿ ಹ್ಯಾಪಿಯಾಗಿರ್ಬೇಕು. ಮತ್ತು ಊಟ ಹಾಕಿ ತಿಂಡಿ ಹಾಕಿ ಇನ್ನೇನು ಬೇಕ್ರಿ ಅವ್ರಿಗೆ ಕೇಳಬಾರ್ದು, ಮನಸ್ಸೇ ಬೇಕು. ಎಷ್ಟೋ ಸರ್ತೆ ಏನೇ ಕೊಟ್ಟರು ಅವ್ರಿಗೆ ಏನು ಬೇಕಾಗಿರುತ್ತೆ, ಇವ್ರ ಪ್ರೆಸೆನ್ಸ್ ಬೇಕಾಗಿರುತ್ತೆ. ಇವ್ರ ಪ್ರೆಸೆನ್ಸ್ ಇಲ್ಲದೆ ಹೋದರೆ ತೊಗೊಳ್ಳೋ ಮನಸ್ಸು ಬರೋದಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಅದನ್ನು ಮಾಡಬೇಕಾಗಿ. ಅದೆಲ್ಲ ಬಿಜಿ ಗಿಜಿ ಹೇಳಕ್ಕೆ ಬರೋದಿಲ್ಲ. ದುಡ್ಡು ಕಾಸು ಕೊಡ್ತೀನಿ ಬರೋದಿಲ್ಲ ಅನ್ನಬಾರ್ದು. ಅದೊಂದು ಭಾಗ. ಇದಾದ ಪೀಸ್ ಆಫ್ ಮೈಂಡ್. ದೇಹಕ್ಕೆ ಓಕೆ, ಮನಸ್ಸಿನ ಸಮಾಧಾನ ಆಗಿಲ್ಲ. ಅದಕ್ಕೆ ಮನಸ್ಸು ಶಾಂತವಾಗಿರಬೇಕಂತ. ಸೌಮನಸ್ಯಂ ಪಿತುಶ್ಚೈವ ನಾಚಿಕೇತಾಗ್ನಿಗಂ ಹರಿಂ ಮುಕ್ತೇ ಸ್ಥಿತಂಚ ತಂ ವಿಷ್ಣುಂ ಇತಿ ಪ್ರಾದಾದ್ ವರತ್ರಯ. 3 ಆದಮೇಲೆ ಆಯ್ತು, ಒಟ್ಟು ಇನ್ನೂ ಹಾಕಬಾರ್ದು, ಇಲ್ಲೂ ಹಾಕಬಾರ್ದು, ಎಲ್ಲ ಹಾಕಿದ ಮೇಲೆ ಹಾಕ್ಬೇಕಾದ್ರೆ 3 ವರ ಕೊಟ್ಟ ಮೇಲೆ ಹಾಕಬೇಕು. ಮೊದಲೇ ಹಾಕಿಬಿಟ್ಟಿದ್ದಾರೆ, ಹಾಕಬಾರ್ದು. ಸ್ವರ್ಗೇ ಲೋಕೇನ ಭಯಂ ಕಿಂಚ ನಾಸ್ತಿ ನ ತತ್ರ ತ್ವಂ ಜರಯಾ ಬಿಭೇತಿ ಉಭೇತೀರ್ಥ ಅಶನಾಯ ಪಿಪೇಶೆ ಲೋಕಾದಿಗೋ ಮೋದತೆ ಸ್ವರ್ಗಲೋಕೆ. ಮುಂದಿನ ಅದಿಷ್ಟು ಕೂಡ ನಾಳೆ ನೋಡೋಣ. 1ನೇ ವರ ಆಯ್ತು. ಈಗ 2ನೇ ವರ ಏನು ಕೇಳ್ತಾನೆ, 3ನೇ ವರ ಏನು ಕೇಳ್ತಾನೆ ನೋಡೋದು.